ಆದರೆ ಸಾಲ ಮಾತ್ರ 1,32,190 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಅದಕ್ಕೆ ಈ ಸಾರಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಾಲರಾಮಯ್ಯ ಅಂತಕ್ಕಂಥ ಒಂದು ಬಿರುದು ಸಿಕ್ತು. ಈ 4 ಬಡ್ಜೆಟ್ ಅವರು ಮಂಡಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಇದು ಸಾಲದ್ದು ಮತ್ತು ಕೋತಾ ಬಡ್ಜೆಟ್, ಡೆಫಿಸಿಟ್ ಬಡ್ಜೆಟ್ ಆಗಿತ್ತು. ಅದನ್ನು ಅವರು ಒಪ್ಕೊಂಡ್ರು, ಸಾಲ ಯಾಕೆ ಮಾಡಬೇಕಾಯ್ತು ಅಂತ. ತಾವು ಕೇಳಬಹುದು, ನಿಮ್ಮ ಕಾಲದಲ್ಲಿ ಸಾಲ ಮಾಡಿಲ್ವಾ ಅಂತ. ಕರೋನಾ ಸಂದರ್ಭದಲ್ಲಿ ಒಂದು ತುರ್ತು ಸ್ಥಿತಿ ಇರತಕ್ಕಂಥ ಸಂದರ್ಭ ಅದು. ಆದರೂ ಕೂಡ 23-24 ಬಡ್ಜೆಟ್ ಬೊಮ್ಮಾಯಿಯವರು ಸರ್ಪ್ಲಸ್ ಬಡ್ಜೆಟ್ ಅನ್ನೇ ಕೊಟ್ಟು ಹೋದರು. ಒಂದೇ ತಿಂಗಳು ಅಥವಾ 2-3 ತಿಂಗಳಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಮತ್ತೆ ಸರ್ಪ್ಲಸ್ ಬಡ್ಜೆಟ್ ಅನ್ನ ಡಿಫೀಟ್ ಮಾಡಿ ಡೆಫಿಸಿಟ್ ಬಡ್ಜೆಟ್ ಅನ್ನೇ ಕೊಟ್ಟರು. ಇದು ಈಗ ಇತಿಹಾಸ. ಆದರೆ ನಾವು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಮಾನ್ಯ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡಲಿಲ್ಲ. ಸಾಲ ಮಾಡಿದ್ದು ಯಾಕೆ ಅನ್ನೋದನ್ನ ಡಿಪೆಂಡ್ ಮಾಡೋದೊಂದನ್ನು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೂಡ ಅವರು ಉತ್ಸುಕತೆಯನ್ನು ತೋರಲಿಲ್ಲ, ಅಷ್ಟಾಗಿದ್ದು ಮಾಡಲಿಲ್ಲ. ಆದರೆ ಮಾತಿಗೂ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮ್ಮ ದಿಟ್ಟತನವನ್ನ 17 ಬಡ್ಜೆಟ್ಗಳನ್ನು ಮಂಡಿಸ್ತಾ ಇದ್ದೇನೆ ನಾನು ಅಂತ ಹೇಳಿದ್ರಿ. ಆ ದಿಟ್ಟತನ ಮತ್ತು ನಿಮ್ಮ ಅನುಭವವನ್ನ ಸಾಲ ಮಾಡಿದ್ದಿದ್ರೆ ಅದು ಸರಿ ಇತ್ತು. ಅಥವಾ ಮಾಡಿದ್ರೂ ಕೂಡ ಅಸೆಟ್ ಕ್ರಿಯೇಷನ್ ಏನು ಮಾಡಿದ್ದೀರಿ ನೀವು? ಆವತ್ತಿನಿಂದನೂ ನಾವು ನೋಡ್ತಿದ್ದೇವೆ. ನಿಮ್ಮ ದೃಷ್ಟಿಕೋನ 17 ಬಡ್ಜೆಟ್ ಅಲ್ಲೂ ಬೇರೆ ಆಗಿಲ್ಲ. ಒಂದೇ ರೀತಿ, ಏನಂದ್ರೆ ಫಿಲಪ್ ದಿ ಬ್ಲಾಂಕ್ಸ್ ಇರುತ್ತಲ್ಲ, ಹಾಗೊಂದು ಫಾರ್ಮೆಟ್ ಅಲ್ಲಿ ಈ ವರ್ಷ ಇದ್ದಿದ್ದು 100 ಅಂದ್ರೆ ಮುಂದಿನ ವರ್ಷಕ್ಕೆ 105 ಅಥವಾ 110, ಇನ್ನೊಂದು ವರ್ಷಕ್ಕೆ 120. ಹಿಂಗೆ ನೀವು ಅದನ್ನು ತುಂಬಿ ಹೇಳಿದಂಗಿದೆ. ಆದ್ದರಿಂದಾಗಿ GSDPಯ 24.94 ಇಟ್ಟಿದ್ದೀರಿ. ಇದು ಯಾವತ್ತೂ ಡೇಂಜರ್ ಝೋನಲ್ಲಿದೆ, ಕೇಂದ್ರಕ್ಕೆ ಹೋಲಿಕೆ ಮಾಡ್ಕೊಳ್ಬೇಡಿ ಅಂತ. ಆದರೆ ಅವರು ಅದನ್ನೇ ಹೇಳಿದ್ರು, ಅದನ್ನು ಬಿಟ್ಟು ಬೇರೇನೂ ಹೇಳಲಿಲ್ಲ. ಅದು ಹೋಲಿಕೆ ಮಾಡಿದರೆ ನಿಮ್ಮ ದಿಟ್ಟತನ ಅಥವಾ ನಿಮ್ಮ ನಾಯಕತ್ವಕ್ಕೆ ಏನೂ ಬೆಲೆ ಬರೋದಿಲ್ಲ. ಈಗಲೂ ಹೇಳ್ತಾರೆ, ನಮಗೆ 15,000 ಕೋಟಿ ಕೋತಾಯಿತು, ಯಾಕೆ ಅಂತಂದ್ರೆ ಅವರು ದುಡ್ಡು ಕೊಡಲಿಲ್ಲ. ನಾನು ಕೇಳಿದೆ, ಅವರು ಕೊಡಲಿಲ್ಲ ಅನ್ನೋದನ್ನು ಬಿಟ್ಟುಬಿಡಿ, ನೀವು ತರಲಿಲ್ಲ ಯಾಕೆ? ಅದರಿಂದಾಗಿ ಯು ಫೇಲ್ ಟು ಬ್ರಿಂಗ್ ಯುವರ್ ಮನಿ ಬ್ಯಾಕ್. ಇದು ನಮ್ಮದಿದ್ದು. ಆದರೆ ನಾನು ಹೇಳ್ತಕ್ಕಂಥ ಇದು ಎಸ್ಟಿಮೇಟೆಡ್ ಬಡ್ಜೆಟ್. ಇದು 26-27 ಎಸ್ಟಿಮೇಟ್. ಇದು ಇದರ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಹೇಳ್ತೇನೆ ನಿಮಗೆ, 25-26 ಬಗ್ಗೆ ಮಾತಾಡಿ. ಏನು ಆಶ್ವಾಸನೆಗಳನ್ನು ಕೊಟ್ಟಿದ್ರಿ, ಪೂರೈಕೆ ಯಾವುದು ಮಾಡಿದ್ರಿ, ಜನರಿಗೇನು ಸಿಕ್ಕಿದೆ, ನೀವು ನುಡಿದಂತೆ ನಡೆದಿದ್ದೀರಾ, ಅದ್ರದ್ದು ಹೇಳಿ ಅಂದ್ರೆ ತಯಾರಿಲ್ಲ. ಹೀಗೆ ಅನೇಕ ವಿಚಾರಗಳೇ. ಇವತ್ತಿಗೂ ಕೂಡ KKRDBಯಲ್ಲಿ 5,000 ಕೋಟಿ ಇಟ್ಟಿದ್ರು. ಬಿಡುಗಡೆ ಆಗಿದ್ದೆಷ್ಟು ಅಥವಾ ಖರ್ಚಾಗಿದ್ದೆಷ್ಟು, ಉಳಿಕೆ ಎಷ್ಟು, ಆದ ಅಭಿವೃದ್ಧಿ ಎಷ್ಟು? ಪ್ರಶ್ನೆಗೆ ಉತ್ತರ ಇಲ್ಲ. ಇವತ್ತು ಪತ್ರಿಕೆಗಳಲ್ಲಿ ಬೇಕಾದಷ್ಟು ಇದು ಬಂದಿದೆ. 36,000 ಕೋಟಿ ಖರ್ಚು ಮಾಡಿದ್ದಾರೆ ಆ ಕಡೆಗೆ ಈಗಾಗಲೇ ಇಲ್ಲಿವರೆಗೆ. ಆದರೆ ಎಲ್ಲೂ ಕೂಡ ಅಭಿವೃದ್ಧಿ ಕಾಣೋದಿಲ್ಲ. ಯಾಕೆ? ಬೀದರ್ನಿಂದ ಹಿಡಿದು ಕೊನೆಯ ಜಿಲ್ಲೆ 7 ಜಿಲ್ಲೆಗಳು ಬರ್ತದೆ, 7ರಲ್ಲಿ ಕೊಪ್ಪಳ. ಬೀದರ್ನಿಂದ ಪ್ರಯಾಣ ಮಾಡಿ ಕೊಪ್ಪಳದ ಹೊತ್ತಿಗೆ ಬರೋಷ್ಟೊತ್ತಿಗೆ
ರಸ್ತೆಗಳಲ್ಲಿ ಹಪ್ಪಳದ ರೀತಿ ಎದ್ದು ಬರ್ತದೆ ಎಲ್ಲ. ಕೊಪ್ಪಳಕ್ಕೆ ಬರೋಷ್ಟೊತ್ತಿಗೆ ಹಪ್ಪಳ ಕಾಣ್ತದೆ, ಅದೇನಿರ್ತದಲ್ಲ ಚಪಾತಿ ತರ ಹಪ್ಪಳ ಎದ್ದು ಬರ್ತದೆ ರಸ್ತೆಗಳಲ್ಲಿ. ಇನ್ನು ಗಾಡಿಗಳು ಓಡಾಡ್ತಿದ್ರೆ ಬರೀ ಸಪ್ಪಳ ಕಾಣ್ತದೆ ಅಷ್ಟೇ, ಕೇಳ್ತದೆ ಅಷ್ಟೇ. ಇಂಥ ಪರಿಸ್ಥಿತಿ ಇವತ್ತು ಆ ಪ್ರಾಂತ್ಯದಲ್ಲಿದೆ. ಇದನ್ನು ಕೇಳಿದಾಗಲೂ ಕೂಡ ಅದಕ್ಕೆ ಉತ್ತರ ಇಲ್ಲ. ಮಿಗಿಲಾಗಿ ನಾನು ಇನ್ನೊಂದು ನಿಮ್ಗೆ ಕೇಳಿದೆ, ರಾಜ್ಯ ನಾವು ಯಾವುದಕ್ಕೆ ಮಹತ್ವ ಕೊಡಬೇಕು ಅಂತಂತಂದ್ರೆ ಫಸ್ಟ್ ಎಜುಕೇಶನ್ ಅಂಡ್ ಹೆಲ್ತ್. ಇಲ್ಲಿ ಎರಡಕ್ಕೆ ಮುಖ್ಯವಾಗಿ ಕೊಡಬೇಕು. ನ್ಯಾಷನಲ್ ಆವರೇಜ್ ಏನಿದೆ ಅಂತಂತಂದ್ರೆ ಹೆಲ್ತ್ ಬಗ್ಗೆ, ಎಜುಕೇಶನ್ ಬಗ್ಗೆ ನ್ಯಾಷನಲ್ ಆವರೇಜ್ 14.5% ಇದೆ. ಎಲ್ಲರೂ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಇವರೇನ್ ಮಾಡಿದ್ದಾರೆ 10.7%. ನಾವು ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇದ್ದೀವಿ. ಯಾಕಿದ್ದೀವಿ ಹೇಳಿ? ಇಲ್ಲ, ಹೇಳಲ್ಲ. ಹೆಲ್ತ್ಗೆ 6.2% ಇದೆ ನ್ಯಾಷನಲ್ ಆವರೇಜು, ನಮ್ಮಲ್ಲಿ 4.3. ಅಂದ್ರೆ ಎಷ್ಟು ನೀವು ನೆಗ್ಲೆಕ್ಟ್ ಮಾಡಿದ್ದೀರಿ ಈ ವಿಷಯಗಳನ್ನ ಅಂತ. ಯಾಕೆಂತಂದ್ರೆ ಎಜುಕೇಶನ್ಗೆ ನಾವು ಹೆಚ್ಚು ಕೊಟ್ಟರೆ ಬಡವರು ಎಲ್ಲರೂ ಕೂಡ ಓದ್ಕೊಳ್ತಾರೆ, ಮುಂದೆ ಬರ್ತಾರೆ. ಅದಕ್ಕೆ ನೀವು ಹೆಚ್ಚು ಹಣ ಇಡಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹೆಲ್ತ್, ಅದಕ್ಕಿಲ್ಲ. ಆಮೇಲೆ ರೂರಲ್ ಡೆವಲಪ್ಮೆಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, 4.9% ಇದೆ ಎಲ್ಲ ಕಡೆ. ಇವರು ರೂರಲ್ ಡೆವಲಪ್ಮೆಂಟ್ ಮೇಲೆ ಇಷ್ಟೆಲ್ಲ ಮಾತಾಡ್ತಾರೆ, 2.8% ಮಾತ್ರ ಇಟ್ಟಿರೋದು. ಇದ್ರ ಬಗ್ಗೆ ಒಬ್ಬರು ತಲೆ ಕೆಡಿಸ್ಕೊಂಡಿಲ್ಲ. ಆದ್ರಿಂದಾಗಿ ಇವರು ಸಾಲ ಮಾಡಿ ತುಪ್ಪ ತಿಂದ್ರೆ ಹೊರತು ಅಭಿವೃದ್ಧಿ ಮಾಡಲಿಲ್ಲ. ಅದೇ ಬೊಮ್ಮಾಯಿಯವರ ಕಾಲದಲ್ಲಿ ಸಾಲ ಮಾಡಿತ್ತು. ಸಾಲ ಮಾಡಿ ಅವರು ಯಾವ ಮಟ್ಟಕ್ಕೆ ಇದು ಮಾಡಿದ್ರಂದ್ರೆ, ಸಾಲಕ್ಕಿಂತ ಅವ್ರದ್ದು ಅಸೆಟ್ ಕ್ರಿಯೇಷನ್ಗೆ ಇನ್ವೆಸ್ಟ್ಮೆಂಟೇ ಜಾಸ್ತಿ ಇತ್ತು. ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದು. ಅದೇನೇ ಇರಲಿ, ಈಗ